ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ರವೆಯಿಂದ ಪೂರಿ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಸಾಫ್ಟ್ ಆಗಿ ಬರ್ತದೆ. ನಿಮಗೆ ಇದು ಒಂದು ತಿಂಗಳ ತನಕ ಕೂಡ ನಿಮಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಫ್ರಿಜ್ಜಿಂದ ಹೊರಗೆ ಇಡೋದಾದ್ರೆ ಒಂದು ದಿವಸ ತನಕ ನಿಮಗೆ ಸ್ಟೋರ್ ಮಾಡಿ ಇಡ್ಬೋದು, ಏನಾಗುದಿಲ್ಲ. ಹೊರಗಡೆ ಇಡ್ಬೋದು, ತುಂಬ ಚೆನ್ನಾಗಿರ್ತದೆ, ಸಾಫ್ಟ್ ಆಗಿ ಬರ್ತದೆ. ಹಾಗೆ ಎಣ್ಣೆ ಕೂಡ ಇಳ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಇರ್ತದೆ. ತುಂಬ ಸುಲಭ ಮಾಡೋದು. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನೋಡಿ, ನಾನು ಮೊದಲಿಗೆ 1 ಕಪ್ಪಿನಷ್ಟು ರವೆ ತಗೊಂಡಿದ್ದೇನೆ. ನೋಡಿ, ಒಂದು ಬೌಲಲ್ಲಿ ಕಲಸಿ ಇಟ್ಕೊಳ್ತಾ ಇದ್ದೇನೆ. ನೋಡಿ, 1 ಕಪ್ಪಿನಷ್ಟು ರವೆ ತಗೊಂಡಿದ್ದೇನೆ. ಬಾಂಬೆ ರವೆ ಅಂತ ಹೇಳ್ತೇವಲ್ಲ, ಚಿರೋಟಿ ರವೆ ಅಂತ ಕೂಡ ಹೇಳ್ತಾರೆ, ಅದು ತಗೊಂಡಿದ್ದೇನೆ. ಇದಕ್ಕೆ ರುಚಿಗೆ ಉಪ್ಪು ಹಾಕೊಳ್ತಾ ಇದ್ದೇನೆ. ಉಪ್ಪು ಬೇಗ ಜಾಸ್ತಿ ಆಗ್ತದೆ ರವೆಗೆ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಸ್ವಲ್ಪ ಉಪ್ಪು ಹಾಕೊಳ್ಬೇಕು. ಹಾಗೆ ನೀರಿನಲ್ಲಿ ಕಲಸ್ಕೊಳ್ತಾ ಇದ್ದೇನೆ. ನೋಡಿ, ಒಮ್ಮೆಲೆ ಹಾಕೊಳ್ಬೇಡಿ ನೀರು, ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಸ್ಕೊಳ್ಬೇಕು. ನೋಡಿ, ಈ ತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಸ್ಕೊಳ್ತಾ ಇದ್ದೇನೆ. ನೋಡಿ, ವಿಡಿಯೋ ನೋಡ್ತಿರುವಾಗಲೇ ನನ್ನ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಆದಷ್ಟು ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ನೋಡಿ, ಈ ಹದದಲ್ಲಿ ಇರ್ಬೇಕು. ನೋಡಿ, ಬ್ಯಾಟರಿ ಈ ಹದದಲ್ಲಿ ಇರ್ಬೇಕು. ನೋಡಿ, ತುಂಬಾ ಗಟ್ಟಿಯಾಗಿ ಕಲಸ್ಬೇಡಿ. ನೋಡಿ, ಈ ತರ ನೋಡಿ, ಈ ಹದದಲ್ಲಿ ಇರ್ಬೇಕು. ಇದನ್ನು ನಾನು ಒಂದು 5 ನಿಮಿಷಗಳ ಕಾಲ, 5 ನಿಮಿಷ ಸಾಕು, 5 ನಿಮಿಷಗಳ ಕಾಲ ಮುಚ್ಚಿಡ್ತಾ ಇದ್ದೇನೆ. ಸ್ವಲ್ಪ ಸೆಟ್ ಆಗ್ಲಿ ಅಂತ. ನೀರೆಲ್ಲ ಹೇಳ್ಕೊಳ್ತದೆ ಈ ರವೆಗೆ ಉಂಟಲ್ಲ, ಆ ನೀರೆಲ್ಲ ಒಬ್ಸರ್ವ್ ಆಗ್ತದೆ. ಅಲ್ಲಿ ತನಕ ಒಂದು 5 ನಿಮಿಷ ಇಟ್ಟರೆ ಸಾಕಾಗ್ತದೆ. ನೋಡಿ, 5 ನಿಮಿಷ ಆಗಿದೆ. ನೋಡಿ, ಈ ತರ ಬಂದಿದೆ. ನೋಡಿ, ಗಟ್ಟಿಯಾಗಿದೆ. ನೋಡಿ, ನೀರೆಲ್ಲ ಹೇಳ್ಕೊಂಡಿದೆ, ರವೆ ನೀರೆಲ್ಲ ಹೇಳ್ಕೊಂಡಿದೆ. ನೋಡಿ, ಈ ತರ ಬಂದಿದೆ. ಈಗ ಇದನ್ನು ನಾನು ಒಂದು ತಟ್ಟೆಗೆ ಹಾಕೊಂಡು ನೋಡಿ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೇನೆ. ನಾದ್ಕೊಳ್ಬೇಕು ಚೆನ್ನಾಗಿ, ಒಂದೇ ತರ ಚೆನ್ನಾಗಿ ತಟ್ಟೆಯಲ್ಲಿ ಹಾಕಿ ಕಲಸ್ಕೊಳ್ತಾ ಇದ್ದೇನೆ. ನೋಡಿ, ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡು ಹದ ಬರುವ ತನಕ ಕಲಸ್ಕೊಳ್ತಾ ಇದ್ದೇನೆ. 1-2 ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೇನೆ. ನೋಡಿ, 2 ಸ್ಪೂನ್ ಅಷ್ಟು ಹಾಕೊಂಡ್ರೆ ಕರೆಕ್ಟ್ ಆಗ್ತದೆ. ನಿಮಗೆ ನೋಡ್ಕೊಂಡು ಹಾಕೊಂಡ್ರೆ ಆಯ್ತು. ಗೋಧಿ ಹಿಟ್ಟು ಎಷ್ಟು ಬೇಕು ನೋಡ್ಕೊಂಡು ಹಾಕಿ ಕಲಸ್ಕೊಂಡ್ರೆ ಆಯ್ತು. ನೋಡಿ, ಈ ತರ ಕಲಸ್ಕೊಂಡಿದ್ದೇನೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಯಾವ ಎಣ್ಣೆ ನೀವು ಯೂಸ್ ಮಾಡ್ತೀರಿ ಆ ಎಣ್ಣೆ ಹಾಕೊಂಡ್ರೆ ಆಯ್ತು. ನಾನು ತೆಂಗಿನ ಎಣ್ಣೆ ಹಾಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಕಲಸ್ಬಿಟ್ಟು ಉಂಟಲ್ಲ, ಒಂದು ಅರ್ಧ ಗಂಟೆ ಇಟ್ಟರೆ ಒಳ್ಳೇದು, ಇನ್ನು ಚೆನ್ನಾಗಿ ಬರ್ತದೆ. ನೋಡಿ, ಚೆನ್ನಾಗಿ ಒಂದೇ ತರ ಕಲಸ್ಬೇಕು. ಕಲಸುದ್ರಲ್ಲಿ ಇರುದು ಒಳ್ಳೆ, ತುಂಬಾ ಚೆನ್ನಾಗಿ ಬರ್ತದೆ. ನೀವು ಚೆನ್ನಾಗಿ ಕಲಸಿದ್ರೆ ಪೂರಿ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ, ಒಂದು ಅರ್ಧ ಗಂಟೆಗಳ ಕಾಲ ಇಟ್ಟರೆ ಒಳ್ಳೇದು. ನಾನು ಈಗಲೇ ಮಾಡ್ತಿದ್ದೀನಿ, ನಾನು ಇಡ್ಲಿಲ್ಲ, ನಿಮಗೆ ತೋರಿಸ್ಲಿಕ್ಕೆ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ಸಣ್ಣ ಸಣ್ಣದಾಗಿ ಬಾಲ್ಸ್ ಮಾಡ್ಕೊಳ್ಬೇಕು. ಪೂರಿ ಸಣ್ಣ ಸಣ್ಣ ಪೂರಿ ಬಾಲ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಈ ತರ. ಈಗ ನೋಡಿ, ನಾನು ಎಲೆಕ್ಟ್ರಿಕ್ ಪೂರಿ ಮೇಕರ್ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಇದರಲ್ಲಿ ಮಾಡ್ಬೋದು, ಇಲ್ಲದಿದ್ರೆ ತವಾದಲ್ಲಿ ಕೂಡ ಸ್ವಲ್ಪ ಬಿಸಿ ಮಾಡಿ ತೆಗಿಬಹುದು. ನೋಡಿ, ಇದು ಚೆನ್ನಾಗಿ ಬಿಸಿ ಆದ್ಮೇಲೆ, ಇದು ನಿಮ್ಮ ಹತ್ರ ಇದ್ರೆ ಇದರಲ್ಲಿ ಮಾಡ್ಬೋದು, ಇಲ್ಲದ್ರೆ ತವಾದಲ್ಲಿ ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ತರ ಇಟ್ಟು ಒಮ್ಮೆ ಮುಚ್ಚಿ ನೋಡಿ, ಈಗ ಒಂದು ಸತಿ ತಿರುಗಿಸಿದ್ರೆ ಆಯ್ತು. ನೋಡಿ, ತುಂಬಾ ಬೇಯಿಸ್ಲಿಕ್ಕಿಲ್ಲ, ಬೇಯಲಿಕ್ಕಿಲ್ಲ, ಅದು ಸ್ವಲ್ಪ ಬಿಸಿ ಆದ್ರೆ ಸಾಕು. ಸ್ವಲ್ಪ ನೋಡಿ, ಈ ತರ ಪ್ರೆಸ್ ಮಾಡಿ ನೋಡಿ, ಮಗುಚುದು ತೆಗಿಯೋದಷ್ಟೇ. ನೋಡಿ, ಈ ತರ ಮಗುಚುದು ತೆಗಿಯೋದು ತುಂಬಾ ಸುಲಭ ಉಂಟು. ನಿಮ್ಗೆ ಇದು ಇಲ್ಲದಿದ್ರೆ ಪ್ಯಾನ್ ಅಲ್ಲಿ ಕೂಡ ಇದು ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಕೂಡ ನಿಮ್ಗೆ ಫ್ರೈ ಮಾಡಿ ತೆಗಿಬಹುದು. ತುಂಬಾ ಫ್ರೈ ಆಗ್ಲಿಕ್ಕಿಲ್ಲ, ಸ್ವಲ್ಪ ಲಟ್ಟಿಸ್ಕೊಂಡು ಫ್ರೈ ಮಾಡ್ಕೊಂಡು ತಗೊಂಡ್ರೆ ಆಯ್ತು. ಸ್ವಲ್ಪ ಫ್ರೈ ಮಾಡಿದ್ರೆ ಆಯ್ತು. ನೋಡಿ, ಈ ತರ. ನೋಡಿ, ಇದೆಲ್ಲ ನಾನು ಒಂದು ತಟ್ಟೆಯಲ್ಲಿ ಹಾಕಿ ಫ್ಯಾನಿನ ಗಾಳಿಗೆ ಸ್ವಲ್ಪ ಇಟ್ಕೊಳ್ತೇನೆ. ಒಂದು ಸ್ವಲ್ಪ ತಣ್ಣಗಾಗ್ಲಿ ಅಂತ ಹೇಳಿ, ಬಿಸಿ ಎಲ್ಲಿ ಇಡಬಾರ್ದು, ಅದಕ್ಕಾಗಿ ತಣ್ಣಗಾಗ್ಲಿಕ್ಕೆ ಬೇಕಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ನಾನು 1 ವಾರಕ್ಕಿಂತ ಮುಂಚೆನೆ ಮಾಡಿರುವಂತದ್ದು. ನಾನು ಇದನ್ನೀಗ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಎಣ್ಣೆ ಇಟ್ಕೊಂಡಿದ್ದೇನೆ. ನೋಡಿ, ಚೆನ್ನಾಗಿ ಉಬ್ಬಿ ಬರ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ. ನೋಡಿ, ಇದು ನಿಮ್ಗೆ ಪೂರಿ ಉಂಟಲ್ಲ, ಈ ಗೋಧಿ ಹಿಟ್ಟಿನ ಪೂರಿ ಹಾಗೆ ಕಲರ್ ಬರುದಿಲ್ಲ, ನಿಮ್ಗೆ ಬಿಳಿಯಾಗೇ ಇರ್ತದೆ. ಬಿಳಿ ಕಲರಲ್ಲೇ
ಇರ್ತದೆ. ನಿಮ್ಗೆ ಕಲರ್ ಬ್ರೌನ್ ಕಲರ್ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಬೋದು. ಆದ್ರೆ ರವೆ ಪೂರಿ ವೈಟ್ ಅಲ್ಲೇ ಇರ್ತದೆ. ಚೆನ್ನಾಗಿ ಫ್ರೈ ಮಾಡಿ ಎರಡು ಎರಡು ಬದಿ ಕೂಡ ಫ್ರೈ ಮಾಡಿಕೊಂಡು ತೆಗೆದ್ರೆ ಆಯ್ತು. ಎಣ್ಣೆ ಕೂಡ ಸ್ವಲ್ಪ ಕೂಡ ಇಳ್ಕೊಳ್ಳೋದಿಲ್ಲ. ನಿಮ್ಗೆ ತುಂಬಾ ಚೆನ್ನಾಗಿರ್ತದೆ. ನಿಮ್ಗೆ ಒಂದು ತಿಂಗಳ ಕಾಲ ಕೂಡ ಸ್ಟೋರ್ ಮಾಡಿ ಇಡ್ಬಹುದು. ಇದು ನಾನು ಆಲ್ರೆಡಿ 1 ವಾರಕ್ಕಿಂತ ಮುಂಚೆ ಮಾಡಿ ಇಟ್ಟಿರೋದನ್ನು ಫ್ರೈ ಮಾಡುದು. ನಿಮ್ಗೆ ಈಗ ಮಾಡಿ ತೋರಿಸಿದೆ ನಾನು. ಆದ್ರೆ ನಾನೀಗ ಫ್ರೈ ಮಾಡ್ತಾ ಇರೋದು 1 ವಾರಕ್ಕಿಂತ ಮುಂಚೆ ಮಾಡಿರುವುದನ್ನು ಫ್ರೈ ಮಾಡಿ ತೋರಿಸ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ, ಉಬ್ಬಿ ಬರ್ತದೆ. ನಿಮ್ಗೆ ಈ 1 ತಿಂಗಳು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಡ್ಬಹುದು. ಅದಲ್ಲದಿದ್ರು ಕೂಡ ಉಂಟಲ್ಲ, ನಿಮ್ಗೆ 1 ದಿವಸಗಳ ಕಾಲ ಹೀಗೆ ಕೂಡ ಇಡ್ಬಹುದು. ಹೊರಗಡೆ ಕೂಡ ಒಂದು ಬೌಲಲ್ಲಿ ಹಾಕಿ ಪೇಪರ್ ಹಾಕಿ ಇಟ್ಕೊಂಡ್ರೆ ಏನ್ ಆಗುದಿಲ್ಲ. ನೋಡಿ ತುಂಬಾ ಚೆನ್ನಾಗಿರ್ತದೆ. ಮಕ್ಕಳಿಗೆ ಶಾಲೆಗೆ ಹೋಗುವ ಗಡಿಬಿಡಿಯಲ್ಲೆಲ್ಲ ಉಂಟಲ್ಲ, ಬೆಳಿಗ್ಗೆ ಚಾಯಕ್ಕೆಲ್ಲ ತಿಂಡಿ ಈ ತರ ಮಾಡಿ ಇಟ್ರೆ ರಪ್ಪ ಅಂತ ಮಾಡಿ ಕೊಡ್ಬೋದು.